ತುಂಬ ಕ್ವಾಂಟಿಟಿಯನ್ನು ಮಾಡ್ತಾರಲ್ಲ, ಈಗ ಹಪ್ಪಳಗಳನ್ನು ಅಥವಾ ರೊಟ್ಟಿಗಳನ್ನು ತುಂಬ ಜಾಸ್ತಿ ಮಾಡೋರಿಗೆ ಈ ಥರ ಒಂದು ಮೆಷಿನರಿ ಇದ್ರೆ ಎಷ್ಟೋ ಕೆಲಸ ಈಸಿ ಆಗುತ್ತೆ. ಇದು ಆಟೋಮೆಟಿಕ್ ಮಷಿನ್ ಆಗುತ್ತೆ ಸರ್. ಇದು ಇದ್ರೊಳಗಡೆ ಏನು ವೇಸ್ಟೇಜ್ ಏನಿದೆ ಅಲ್ಲ, ಆಟೋಮೆಟಿಕ್ ಆಗಿ ವೇಸ್ಟೇಜ್ ಇಲ್ಲೆಲ್ಲ ವಾಪಸ್ ಹೋಗ್ಬಿಡುತ್ತೆ. ಓ, ಇಲ್ಲಿಗೆ ಬರುತ್ತಾ? ವಾಪಸ್ ಹೋಗಿ ಮತ್ತೆ ಹಾಲರ್ ಒಳಗಡೆ ಬಿದ್ದು ಮತ್ತೆ ವಾಪಸ್ ರೊಟ್ಟಿನೋ ಏನ್ ನಾವ್ ಯಾವ್ದು ಹಿಟ್ಟು ಹಾಕಿದ್ವಿ, ನಾವು ರೊಟ್ಟಿ ಮಾಡುವಾಗ ಜೋಳದ ಹಿಟ್ಟು ಹಾಕ್ತಿವಿ, ಯಾವ್ದು ಅವ್ರು ಮಾಡ್ತಾ ಇರ್ತಾರ ಅದರದೇ ಹಿಟ್ಟು ಹಾಕ್ಬಿಟ್ರೆ ಆಯ್ತು. ಇದು ಆಟೋಮೆಟಿಕ್ ಅಲ್ಲಿ ಹಿಂಗ ಹೋಗಿ ಮತ್ತೆ ಇದ್ರೊಳಗಡೆ ಹೋಗಿ ಕಟಿಂಗ್ ಆಗಿ ಬರುತ್ತೆ. 1000 ಕ್ವಾಂಟಿಟಿ ಪರ್ ಅವರ್ ನಮಗೆ ಔಟ್ಪುಟ್ ಬೇಕು. ನಮ್ದು ಹಾಸ್ಟೆಲ್ ಇದೆ, ನಮ್ದು PG ಗಳಿದೆ. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬಲ್ಕ್ ಪ್ರೊಡಕ್ಷನ್, ದೇವಸ್ಥಾನಗಳು, ಸೊ ಬಲ್ಕ್ ಪ್ರೊಡಕ್ಷನ್ ಮಾಡೋರಿಗೆ ಇದು ಮಷಿನ್ ಸೂಟೇಬಲ್. ಇದು 1/4 HP ಮೋಟರ್ ಇದೆ ಸರ್. 1 ಯೂನಿಟ್ ಪರ್ ಅವರ್ ತಗೊಳುತ್ತೆ. 1 ಯೂನಿಟ್ ತಗೊಳುತ್ತೆ. ಇವೆಲ್ಲ 1/2 HP ಇದಾವೆ. ಇದು 2 ಯೂನಿಟ್ಸ್ ತಗೊಳುತ್ತೆ ಪರ್ ಅವರ್. ಇದು ಪಲ್ವರೈಸರ್ ಮಷಿನ್ ಸರ್. ಇದು ಮೇಲ್ಗಡೆಯಿಂದ ನೀವು ನಿಮ್ ಪಲ್ಸಸ್ ಎಲ್ಲ ಏನಿದಾವೆ, ಜೋಳ, ಗೋಧಿ, ಅಕ್ಕಿ, ಇದನ್ನೆಲ್ಲ ಹಾಕೋಬಹುದು. ಇಲ್ಲಿ ಸೆನ್ಸರ್ ಇರುತ್ತೆ. ಸೊ ಇದು ಆಟೋಮೆಟಿಕಲಿ ಮೋಟರ್ ರೊಟೇಟ್ ಆಗ್ತಾ ಇರುತ್ತೆ. ಇದ್ರೊಳಗಡೆ 1000 ಕ್ವಾಂಟಿಟೀಸ್ ಪರ್ ಅವರ್ ಬರುತ್ತೆ. ಇದ್ರೊಳಗಡೆ 750 ಕ್ವಾಂಟಿಟೀಸ್ ಪರ್ ಅವರ್ ಬರುತ್ತೆ. ಇದ್ರೊಳಗೆ 500 ಬರುತ್ತೆ. ಇದು ಎಲ್ಲಾರ್ಕಿಂತ ಚಿಕ್ಕದ್ರೊಳಗಡೆ 300 to 350 ಔಟ್ಪುಟ್ ಬರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವಿವತ್ತು ಹುಬ್ಬಳ್ಳಿಗೆ ಬಂದಿದ್ವಿ. ಹುಬ್ಬಳ್ಳಿಯಲ್ಲಿರುವಂಥ ವಿಕ್ಯಾಪ್ ಇಂಡಸ್ಟ್ರೀಸ್ನ ಒಳಗಡೆ ಬಂದಾಗ ನನಗೆ ಸುಮಾರು ವಿಚಾರಗಳು ಇಲ್ಲಿ ಈ ಮೆಷಿನರಿ ಬಗ್ಗೆ ತಿಳಿಯಿತು. ಅಂದರೆ ಈಗ ನಾರ್ಮಲಿ ನಾವೆಲ್ಲ ಹಪ್ಪಳ ಮಾಡೋದಕ್ಕೆ ಮೆಷಿನರಿ ಇದ್ದರೆ ಚೆನ್ನಾಗಿರುತ್ತೆ, ಅಥವಾ ನಮಗೆ ರೊಟ್ಟಿ ಮಾಡೋದಕ್ಕೆ ಮೆಷಿನರಿ ಇದ್ರೆ ಚೆನ್ನಾಗಿರುತ್ತೆ, ಅಥವಾ ನಮಗೆ ಚಕ್ಕುಲಿ ಮಾಡೋದಕ್ಕೂ ಮಿಷಿನ್ ಬೇಕು, ರುಬ್ಬು ಕೊಡೋದಕ್ಕೂ ಮಿಷಿನ್ ಬೇಕು ಅಂತ ಸುಮಾರು ಜನ ಹುಡ್ಕೋರು ಇರ್ತಾರೆ. ಅಥವಾ ತುಂಬ ಕ್ವಾಂಟಿಟಿಯನ್ನು ಮಾಡ್ತಾರಲ್ಲ, ಈಗ ಹಪ್ಪಳಗಳನ್ನು ಅಥವಾ ರೊಟ್ಟಿಗಳನ್ನು ತುಂಬ ಜಾಸ್ತಿ ಮಾಡೋರಿಗೆ ಈ ಥರ ಒಂದು ಮೆಷಿನರಿ ಇದ್ದರೆ ಎಷ್ಟೋ ಕೆಲಸ ಈಸಿ ಆಗುತ್ತೆ. ಮನೆಯಿಂದನೇ ನೀವು ಬಿಸ್ನೆಸ್ ಮಾಡ್ಕೊಳ್ಳೋದು ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಕ್ಯಾಪ್ ಇಂಡಸ್ಟ್ರಿ ಒಳಗಡೆ ಬಂದರೆ ನಿಮಗೆ ಇಲ್ಲಿ ರೊಟ್ಟಿ ಮಿಷನ್ನು, ಹಪ್ಪಳ ಮಿಷನ್ನು ಅಥವಾ ರುಬ್ಬುವಂಥ ಮಿಷನ್ಗಳೆಲ್ಲ ತುಂಬ ಈಸಿಯಾಗಿ ಕೈಗೆಟುಕುವ ದರದಲ್ಲಿ ಸಿಗುತ್ತೆ. ಹಾಗಾಗಿ ಇವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮ್ಮ ವಾಹಿನಿಯಲ್ಲಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಡೋಣ, ಸುಮಾರು ಜನರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿದೆ. ಹಾಗಾಗಿ ಖಂಡಿತವಾಗಿಯೂ ಇನ್ಫಾರ್ಮೇಷನನ್ನು ಕೊಡ್ತೀವಿ. ನೀವು ಹೇಳಿದ್ರೆ ಬೇಕಾದ್ರೆ ನಾವು ಮಾಡಿಯೇ ತೋರಿಸ್ತೀವಿ, ರೊಟ್ಟಿನ, ಚಪಾತಿನ, ಅಥವಾ ನಿಮ್ಗೆ ಏನು ಬೇಕು ಅದನ್ನು ನೀವು ಮಾಡಿ ತೋರಿಸ್ಬೋದು, ಇಲ್ಲ ನಾವು ರುಬ್ಬೋದನ್ನು ಕೂಡ ತೋರಿಸ್ಬೋದು ಅಂತ ಹೇಳಿದ್ರು. ಇಲ್ಲಿ ಸುಮಾರು ಮೆಷಿನರಿಗಳಿದೆ. ಇದ್ರ ಬಗ್ಗೆ ಇವರಿಂದಾನೇ ಒಂದು ಐಡಿಯಾವನ್ನು ತಗೊಳ್ಳೋಣ, ಇವರಿಂದಾನೇ ಒಂದು ಮಾಹಿತಿಯನ್ನು ತಗೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಪೂರ್ಣ ಹೆಸರು? ಅನುರಾಗ್ ತೇಂಬೆ ಅಂತ ಹೇಳಿ. ಅನುರಾಗ್, ಎಸ್, ಖಂಡಿತ. ವಿಕ್ಯಾಪ್ನಲ್ಲಿರುವಂಥ ಆಲ್ಮೋಸ್ಟ್ ಆಲ್ ಈಗ ನಾವೇನು ಮೆಷಿನರಿಗಳನ್ನು ತೋರಿಸ್ತಿದ್ದೀವಿ ಅವೆಲ್ಲ ಇವರೇ ಕಂಡುಹಿಡಿದಿದ್ದು. ಸೊ ಇವರ ತಂದೆಯವರು ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ನಿಮಗೂ ನಮಸ್ತೆ. ಯಾಕಂದರೆ ಹುಬ್ಬಳ್ಳಿಗೆ ಬಂದಾಗ ಭಾಳ ಪ್ರೀತಿಯಿಂದ ನಿಮ್ಮ ಮೆಷಿನರಿಗಳ ಬಗ್ಗೆ ನಮ್ಗೆ ಹೇಳಿದ್ರಿ. ನಮ್ಮ ಜನಗಳಿಗೆ ಇದು ಗೊತ್ತಾಗಲಿ ಅಂತ ನಾನು ಅಂದ್ಕೊತೀನಿ. ಸರ್, ಈಗ ಇಲ್ಲಿ ವೆರೈಟಿ ಮೆಷಿನ್ಸ್ ಇದೆ. ಒಂದು ಚಿಕ್ಕದಿದೆ, ಸ್ವಲ್ಪ ದೊಡ್ಡದಿದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ, ಅದಕ್ಕಿಂತ ಸ್ವಲ್ಪ ಹೈ ಎಂಡ್ ಇದೆ. ಇವು ಯಾವ ರೀತಿ ಕೆಲಸ ಮಾಡುತ್ತೆ? ಮೇಜರ್ ಆಗಿ ಇದರಿಂದ ನಾವು ಏನು ಹಪ್ಪಳ ಮಾಡೋದಾ ಅಥವಾ ರೊಟ್ಟಿ ಮಾಡೋದಾ ಅಥವಾ ಬೇರೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ? ಪ್ರತಿಯೊಂದು ಮಷಿನ್ ಅಲ್ಲೂ ಹಪ್ಪಳ, ರೊಟ್ಟಿ, ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ಶಂಕರಪೊಳೆ, ಸಮೋಸ ಪಟ್ಟಿ ಎಲ್ಲಾ ಮಷಿನ್ಗಳಲ್ಲೂ ಮಾಡ್ಬೋದು. ಬಟ್ ಎಲ್ಲಾ ಮಷಿನ್ಗಳು ಅದ ತಕ್ಕಂಗೆ ಸ್ಪೀಡ್ ಪ್ಲಸ್ ವೇರಿಯೇಷನ್ ಇನ್ ಮೋಟರ್ಸ್ ನಾವು ಮಾಡಿದೀವಿ. ಇದು ಎಲ್ಲಾರ್ಕಿಂತ ಬೇಸಿಕ್. ನಾವು ಇದು ಕೈಗೆಟಕುವ ದರ ಎಲ್ಲಾರ್ಗು ಆಗ್ಬೇಕು, ಎಲ್ಲಾರು ಫೀಸಿಬಲ್ ಆಗ್ಬೇಕು ಅಂತ ಹೇಳಿ ಇದನ್ನ ಮಾಡಿದೀವಿ. ಇಂಡಸ್ಟ್ರಿ ಒಳಗಡೆ ಬರ್ಬೇಕಾದ್ರೆ ನಿಮ್ ಬೋರ್ಡ್ ಗಳನ್ನ ಗಮನಿಸ್ಕೊಂಡು ಬಂದೆ ನಾನು. ಅಲ್ಲೆಲ್ಲವೂ ಕೂಡ ಹಾಕಿದ್ರಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಅಂತ. ನಾನು ಯಾಕೆ ಕ್ವಾಲಿಟಿ ಬಗ್ಗೆ ಒತ್ತು ಕೊಟ್ಟು ಹೇಳಿದೆ ಅಂದ್ರೆ, ನೀವು ಇದನ್ನ ಅಬ್ಸರ್ವ್ ಮಾಡ್ಬೋದು, ಇದನ್ನ ನೋಡ್ಬೋದು. ಇಲ್ಲ, ಇಲ್ಲಿ ಕೆಲವೊಂದು ಇಕ್ವಿಪ್ಮೆಂಟ್ ಗಳನ್ನೆಲ್ಲ ಇಟ್ಟಿದ್ದಾರೆ. ಅಂದ್ರೆ ನಾವು ನಾರ್ಮಲಿ ಬೇರೆ ಬೇರೆ ಕಡೆ ವಿಸಿಟ್ ಮಾಡೋದ್ರೆ ನಮಗೆ ಗೊತ್ತಾಗುತ್ತೆ, ಸಾಮಾನ್ಯ ಇದನ್ನ ಎತ್ತೋದಕ್ಕೆ ಆಗಲ್ಲ, ಅಷ್ಟು ಭಾರ ಇದೆ. ಹೌದು. ಈ ತರದ ಇಕ್ವಿಪ್ಮೆಂಟ್ ಗಳನ್ನ ಬಳಸಿದಾಗ ನಮ್ಮ ಎಲ್ಲಾ ಮೆಷಿನರಿಗಳ ಡ್ಯೂರೇಬಿಲಿಟಿ ಜಾಸ್ತಿ ಬರುತ್ತೆ ಅಂತ ನಾನು ಅನ್ಕೊಂತೀನಿ. ಅಂದ್ರೆ ಬೇಗ ಹಾಳಾಗೋದಾಗ್ಲಿ, ಕೆಟ್ಟೋಗೋದಾಗ್ಲಿ, ಅಥವಾ ತುಂಡಾಗೋದಾಗ್ಲಿ ಇದು ಆಗೋದಿಲ್ಲ. ಓಕೆ, ಈಗ ನಿಮ್ಗೆ ಇಲ್ಲಿ ಇದೇನ್ ನಾವು ನೋಡ್ತಿದೀವಲ್ಲ ಸರ್, ಇದು ಹಪ್ಪಳದ ಇದು ಅಥವಾ ರೊಟ್ಟಿದಲ್ವಾ? ಇದು 11.5 ಇಂಚಸ್ ರೊಟ್ಟಿ ಇದೆ. ಕಡಕ್ ರೊಟ್ಟಿ ಏನ್ ಮಾಡ್ತಾರಲ್ಲ, ಸೊ ಅದರದ ಸೈಜ್ ಇದೆ. ಹೇಗ್ ವರ್ಕ್ ಆಗುತ್ತೆ ಸರ್ ಇದು? ಇಲ್ಲಿ ಹಿಟ್ ಹಾಕೋದು ಸರ್ ನಾವು. ನಿಮ್ಗೆ ಮತ್ತೆ ಈಗ ಟ್ರಯಲ್ ಮಾಡಿ ತೋರಿಸ್ತೀವಿ, ಈ ಮಷೀನ್ ಅಲ್ಲೂ ತೋರಿಸ್ತೀವಿ, ಅದರಲ್ಲೂ ತೋರಿಸ್ತೀವಿ.
ಇಲ್ಲಿ ಹಿಟ್ ಹಾಕೋದು. ಹಾ. ಸೊ ಕಲಸಿರೋ ಹಿಟ್ಟನ್ನ ಸೊ ಇದು ಒಂದು ಶೀಟ್ ಆಗಿ ಬರುತ್ತೆ ಈ ಕಡೆಯಿಂದ. ಸೊ ಇಲ್ಲಿ ಕಟಿಂಗ್ ಆಗುತ್ತೆ. ಹಾ. ಸೊ ರೊಟ್ಟಿ ಅಷ್ಟು ತಕೊಂಡು ವೇಸ್ಟೇಜ್ ಏನಿದೆ ವಾಪಸ್ ಇದ್ರೊಳಗಡೆ ಹಾಕಿದ್ರೆ ಮತ್ತೆ ಅದು ವಾಪಸ್ ರೀಯೂಸ್ ಆಗಿ ರೊಟ್ಟಿ ಆಗಿ ಬರುತ್ತೆ. ಇದ್ರ ಒಳಗಡೆ ಕಟಿಂಗ್ ಆಗುತ್ತಾ ಅದು? ಹೌದು ಸರ್, ಕಟಿಂಗ್ ಆಗುತ್ತೆ. ಇದು ಈಗ ಚಿಕ್ಕದಿದೆ, ಇದು ಏನ್ ಹಾಗಾದ್ರೆ? ಇದು ಹಪ್ಪಳದ್ದು ಡೈ ಸರ್. ಇದು ಓಕೆ. ಈ ಡೈನ ಈ ಮಷೀನ್ ಅಲ್ಲೂ ಕೂರಿಸಬಹುದು, ಇದನ್ನ ಇಲ್ಲೂ ಕೂರಿಸಬಹುದು. ಇದು ಎತ್ತೋಕ್ಕಾಗತ್ತಾ? ಹಾ, ಎತ್ತಬಹುದು. ತೋರಿಸಿ ನೋಡೋಣ. ಬಹಳ ಈಸಿ. ಓಕೆ. ಈ ತರ ಎತ್ತಿ ಹಾ. ಮತ್ತೆ ಬೇರೆ ಡೈ ನೀವು ಈಗ ರೊಟ್ಟಿ ಮಾಡ್ತಾ ಇದೀರಪ್ಪ ಅಂದ್ರೆ ರೊಟ್ಟಿ ಡೈ ಹಾಕೋಬಹುದು. ಈಗ ಇದು ಹಪ್ಪಳದ ಡೈ. ಹಪ್ಪಳ ನೀವು ಉದ್ದಿನ ಹಪ್ಪಳ ಮಾಡುವಾಗ ಉದ್ದಿನ ಹಿಟ್ಟು ಹಾಕಿದ್ರೆ ಉದ್ದಿನ ಹಪ್ಪಳ ಬರುತ್ತೆ. ಈಗ ಅವೆರಡು ಬೇರೆ ತರ ಇದೆ, ಇದು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಹೆಂಗೆ ವರ್ಕ್ ಆಗೋದು? ಇದು ಆಟೋಮೆಟಿಕ್ ಮಷೀನ್ ಆಗುತ್ತೆ ಸರ್. ಇದು ಇದ್ರೊಳಗಡೆ ಏನು ವೇಸ್ಟೇಜ್ ಏನಿದೆ ಅಲ್ಲ, ಆಟೋಮೆಟಿಕ್ ಆಗಿ ವೇಸ್ಟೇಜ್ ಇಲ್ಲೆಲ್ಲ ವಾಪಸ್ ಹೋಗ್ಬಿಡುತ್ತೆ. ಓ, ಇಲ್ಲಿಗೆ ಬರುತ್ತಾ? ವಾಪಸ್ ಹೋಗಿ ಮತ್ತೆ ಹಾಲರ್ ಒಳಗಡೆ ಬಿದ್ದು ಮತ್ತೆ ವಾಪಸ್ ರೊಟ್ಟಿನೋ ಏನ್ ನಾವು ಯಾವ್ದು ಹಿಟ್ಟು ಹಾಕಿದೀವಿ ಅದು ವಾಪಸ್ ಜನರೇಟ್ ರೊಟ್ಟಿ ಎಲ್ಲಿ ಕಟ್ ಆಗುತ್ತೆ ಇದರಲ್ಲಿ? ಕಟ್ಟಿಂಗ್ ಇಲ್ಲಿ ಒಳಗಡೆ ಆಗುತ್ತೆ ಸರ್. ಇದ್ರಲ್ಲಿ ಆಗುತ್ತೆ. ಇಲ್ಲಿ ಒಳಗೆ ಈ ಕಟರ್ ಏನಿದೆ ಅಲ್ಲ ಇದನ್ನೇ ಇದ್ರೊಳಗಡೆ ಇಟ್ರೆ ಆಯ್ತು. ಇದು ಸುಪ್ರೀಂ ಅಂತ ಹೇಳಿ ಎಲ್ಲಾರ್ಕಿಂತ ದೊಡ್ಡ ಮಷೀನ್. ಮಾಸ್ ಪ್ರೊಡ್ಯೂಸ್ ಯಾರು ಮಾಡ್ತಾರಲ್ಲ, ಸೊ 1000 ಕ್ವಾಂಟಿಟೀಸ್ ಇದೆಲ್ಲ ಒಂದೇ ಸಲ 1000 ಕ್ವಾಂಟಿಟಿ ಪರ್ ಅವರ್ ನಮಗೆ ಔಟ್ಪುಟ್ ಬೇಕು. ನಮ್ದು ಹಾಸ್ಟೆಲ್ ಇದೆ, ನಮ್ದು PG ಗಳಿದೆ. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬಲ್ಕ್ ಪ್ರೊಡಕ್ಷನ್, ದೇವಸ್ಥಾನಗಳು, ಸೊ ಬಲ್ಕ್ ಪ್ರೊಡಕ್ಷನ್ ಮಾಡೋರಿಗೆ ಇದು ಮಷೀನ್ ಸೂಟೇಬಲ್. ಅಥವಾ ಮಾಡಿ ಎಕ್ಸ್ಪೋರ್ಟ್ ಮಾಡೋರಿಗೂ ಕೂಡ ಸೂಟೇಬಲ್. ಕ್ವಾಂಟಿಟಿ ಔಟ್ಪುಟ್ ತುಂಬಾ ಜಾಸ್ತಿ ಬರುತ್ತೆ. ಆಮೇಲೆ ಇದ್ರೊಳಗಡೆ 2.5 ರೊಟ್ಟಿದು ಜಾಗ ಇರುತ್ತೆ. ಸೊ ತೆಕ್ಕೊಳ್ಳಿಕ್ಕೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂಡು ತೆಕ್ಕೋಬಹುದು. ಸೊ ಇದ್ರೊಳಗಡೆ ಒಂದು ರೊಟ್ಟಿದ್ದು ಜಾಗ ಇರುತ್ತೆ. ಸೊ ಅದರ ತಕ್ಕಂಗೆ ನಾವು ಸ್ಪೀಡ್ ಸೆಟ್ ಮಾಡಿರ್ತೀವಿ. ಇದ್ರೊಳಗಡೆ 1000 ಕ್ವಾಂಟಿಟೀಸ್ ಪರ್ ಅವರ್ ಬರುತ್ತೆ. ಇದ್ರೊಳಗಡೆ 750 ಕ್ವಾಂಟಿಟೀಸ್ ಪರ್ ಅವರ್ ಬರುತ್ತೆ. ಇದ್ರೊಳಗೆ 500 ಬರುತ್ತೆ. ಇದು ಎಲ್ಲಾರ್ಕಿಂತ ಚಿಕ್ಕದ್ರೊಳಗಡೆ 300 to 350 ಔಟ್ಪುಟ್ ಬರುತ್ತೆ. ಅಂದ್ರೆ ಇವೆಲ್ಲವೂ ಕೂಡ ಒಂದು 12 hour 8 hour ರನ್ ಮಾಡಬಹುದಾ? 100% ರನ್ ಮಾಡಬಹುದು ಸರ್. ಎಲ್ಲ S1 ಡ್ಯೂಟಿ ಸೈಕಲ್ ನೀವು 12 hours ರನ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಅವ್ರು ಯಾರೇ ಆಗ್ಲಿ ಬಂದ್ರೂ ಅವ್ರು ಒಮ್ಮೆ ಟ್ರಯಲ್ ತೋರಿಸಿ, ಏನೋ ಕ್ವಾಲಿಫಿಕೇಶನ್ ಬೇಕು ಆತರ ಏನಿಲ್ಲ, ಯಾರು ಬೇಕಾದ್ರೂ ಮನೆಯಲ್ಲಿ ಮಾಡಬಹುದು. ಈ ಸಣ್ಣ ಪುಟ್ಟ ಈಗ ಒಂದ್ ದಿನಕ್ಕೆ 200 ಹಪ್ಪಳ ಮಾಡ್ತೀನಿ, 500 ಹಪ್ಪಳ ಮಾಡ್ತೀನಿ ಅನ್ನೋರು ಚಿಕ್ಕ ಮಿಷನ್ ಸಾಕಾಗುತ್ತೆ ಮೋರ್ ದನ್. ಇದು ಕರೆಂಟ್ ಎಷ್ಟು ಬೇಕು ಅಂತ? ಇದು 1/4 HP ಮೋಟರ್ ಇದೆ ಸರ್. 1 ಯೂನಿಟ್ ಪರ್ ಅವರ್ ತಗೊಳುತ್ತೆ. ಇದು 1 ಯೂನಿಟ್ ತಗೊಳುತ್ತೆ. ದೊಡ್ಡ ಮಿಷನ್ ಇವೆಲ್ಲ 1/2 HP ಇದಾವೆ. ಇದು 2 ಯೂನಿಟ್ಸ್ ತಗೊಳುತ್ತೆ ಪರ್ ಅವರ್. ಓಕೆ. ಅಂದ್ರೆ ಈಗ ನಾರ್ಮಲಿ ಮನೆಯಲ್ಲಿರುವಂತ ಕರೆಂಟೇ ಸಾಕಾಗುತ್ತೆ. ಸಿಂಗಲ್ ಫೇಸ್ ಕರೆಂಟ್, ಲೈಸೆನ್ಸ್ ತಗೋಬೇಕು ಆತರ ಏನು ಇಲ್ಲ, ನಾಟ್ ನೆಸೆಸರಿ. ಯಾಕಂದ್ರೆ ಈಗ ಒಂದು ನೀರಿನ ಪಂಪ್ ಇರುತ್ತೆ ಅಂತಂದ್ರೆ ಅದು 1/2 HP ನೇ ಇರುತ್ತೆ. ನೀರಿನ ಪಂಪ್ ಅದರಷ್ಟೇ ಪವರ್ ಇದು ತಗೊಳುತ್ತೆ. ಸರ್, ಈಗ ಇದು ಹಪ್ಪಳ ಈಗ ರೆಡಿ ಆಗ್ತಿದೆ, ಇದು ವಾಪಸ್ ವೇಸ್ಟೇಜ್ ಹೋಗೋದಲ್ವಾ? ಹೌದು ಸರ್. ಓಕೆ. ಈಗ ಹ್ಯಾಂಡಿಕ್ಯಾಪ್ ಇರೋರು ಅಥವಾ ಮನೆಯಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅನ್ನೋರು ಒಬ್ಬರೇ ಇದನ್ನ ಆರಾಮಾಗಿ ಮಾಡ್ಬೋದು ಸರ್. ಎಲ್ಲಾ ಮಷಿನ್ಗಳು ಒಬ್ಬರೇ ಮಾಡ್ಬೋದು. ಅದನ್ನು ಕೂಡ ಕಾಲ್ ನೋವು, ಮಂಡಿ ನೋವು, ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಆದ ಮಷಿನ್ ಪ್ರಿಫರೇಬಲ್. ಇದರದ್ದು ಕ್ವಾಂಟಿಟಿ ಜಾಸ್ತಿ, ಇದ್ರದ್ದು ಕೆಪಾಸಿಟಿ ಜಾಸ್ತಿ, ಇದರದ್ದು ಔಟ್ಪುಟ್ ಜಾಸ್ತಿ. ಎಲ್ಲಾ ಮಷೀನು ಒಂದ್ ವಾರ ಅವ್ರಿಗೆ ತ್ರಾಸ ಆಗ್ಬೋದು. ಒಂದ್ ವಾರ ಆದ್ಮೇಲೆ ಅವರೇ ಒಬ್ಬರೇ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬನ್ನಿ, ಈ ಕಡೆ ಏನ್ ಸರ್ ಇದು? ಇದು ಒಣ ಹಿಟ್ಟು ಹಾಕೋ ಜಾಗ ಸರ್. ಇದು ಡ್ರೈ ಆಟ. ಈಗ ನಾವು ರೊಟ್ಟಿ ಮಾಡುವಾಗ ಜೋಳದ ಹಿಟ್ಟು ಹಾಕ್ತಿವಿ. ಯಾವ್ದು ಅವ್ರು ಮಾಡ್ತಾ ಇರ್ತಾರ ಅದರದೇ ಹಿಟ್ಟು ಹಾಕ್ಬಿಟ್ರೆ ಆಯ್ತು. ಇದು ಆಟೋಮೆಟಿಕಲಿ ಹಿಂಗ್ ಹೋಗಿ ಮತ್ತೆ ಇದ್ರೊಳಗಡೆ ಹೋಗಿ ಕಟಿಂಗ್ ಆಗಿ ಬರುತ್ತೆ. ಈಗ ಇದು ಅಂಟು ಜಾಸ್ತಿ ಇದೆ, ಯಾಕಂದ್ರೆ ನಾವು ರೊಟ್ಟಿದ ಹಿಟ್ಟು ಹಾಕಿದೀವಿ. ಆಮೇಲೆ ಬೆಲ್ಟ್ ಎಲ್ಲ ಹೊಸದಿದೆ, ಸ್ವಲ್ಪ ಅಂಟ್ಕೊಳ್ತಾ ಇದೆ. ಒಂದು ವಾರ ಆದ್ರೆ ಅಂಟಲ್ಲ. ಆಮೇಲೆ ಇದಕ್ಕೊಂದ್ ಸ್ವಲ್ಪ ನಾವು ಡ್ರೈ ಆಟ ಹಾಕೊಬೇಕು. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹಾಕೊಂಡ್ರೆ ಆಯ್ತು. ಈಗ ಸುಮಾರು ಜನರಿಗೆ ಏನಾಗಿದೆ ಅಂದ್ರೆ ಮನೆಯಲ್ಲಿ ಈ ರುಬ್ಬೋದು ಕೂಡ ತುಂಬಾ ಕಷ್ಟ ಆಗ್ತಿದೆ ಜನಗಳಿಗೆ. ಅದನ್ನ ಮಿಕ್ಸ್ ಮಾಡ್ಬೇಕು. ಈಗ ನೀವೇ ಹೇಳಿದ್ರಿ, ಚಪಾತಿ ಮಾಡ್ಬೇಕಂದ್ರೆ ಅದನ್ನ ನೀಟಾಗಿ ರುಬ್ಕೋಬೇಕು, ಇಲ್ಲ ಅಂದ್ರೆ ಅದು ಚಪಾತಿ ಎದಳಲ್ಲ ಅನ್ನೋ ತರ ಇರುತ್ತೆ. ಸೊ ಅಥವಾ ನಾವೇನಾದ್ರೂ ಪುಡಿ ಮಾಡ್ಬೇಕು. ಲಾಸ್ಟ್ ಟೈಮ್ ಒಂದ್ಸಲ ನಾನು ಈ ಇದೆಲ್ಲ ಗೋಧಿ ಪುಡಿ ಮಾಡೋದು ಅದನ್ನೆಲ್ಲ ತೋರಿಸಿದೆ. ರೊಟ್ಟಿ ಅಲ್ವಾ? ಎಸ್, ಹೌದು. ಸೊ ಆತರ ಪುಡಿ ಮಾಡೋದಕ್ಕೂ ಮಿಷಿನ್ಗಳು ಇದೆಯಾ ನಿಮ್ಮ ಹತ್ರ? ಇದೆ ಸರ್, ಅದು ಇದೆ. ಇದು ಪಕ್ಕದಲ್ಲಿರೋದು ಇದು ಪಲ್ವರೈಸರ್ ಮಷಿನ್ ಸರ್. ಮೇಲ್ಗಡೆಯಿಂದ ನೀವು ನಿಮ್ ಪಲ್ಸಸ್ ಎಲ್ಲ ಏನಿದಾವೆ, ಜೋಳ, ಗೋಧಿ, ಅಕ್ಕಿ, ಇದನ್ನೆಲ್ಲ ಹಾಕೋಬಹುದು. ಇಲ್ಲಿ ಸೆನ್ಸರ್ ಇರುತ್ತೆ. ಸೊ ಇದು ಆಟೋಮೆಟಿಕಲಿ ಮೋಟಾರ್ ರೊಟೇಟ್ ಆಗ್ತಾ ಇರುತ್ತೆ. ಇದ್ರೊಳಗಡೆ ಸೆನ್ಸರ್ ಇರುತ್ತೆ. ಅಕಸ್ಮಾತ್ ಇಲ್ಲಿ ಪಲ್ಸಸ್ ಖಾಲಿ ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ಅದು ಆಫ್ ಆಗ್ಬಿಡುತ್ತೆ. ಇಲ್ಲಿ ಏನ್ ಮಾಡುತ್ತೆ ಇದು? ಇದೇ ಡ್ರಮ್ ಇದು ಬೇಸಿಕಲಿ. ಇದ್ರೊಳಗಡೆನೆ ಕಟಿಂಗ್ ಆಗೋದು. ಇವೆಲ್ಲ ಒಳ್ಳೆ ಕ್ವಾಲಿಟಿದು ಬ್ಯಾಲೆನ್ಸ್ಡ್, ಇವೆಲ್ಲ ಬ್ಯಾಲೆನ್ಸಿಂಗ್ ಮಾಡಿದಾರೆ ವೇಟ್. ಇದಕ್ಕೂ ಹೋಲ್ ಹಾಕಿ ವೇಟ್ ಬ್ಯಾಲೆನ್ಸಿಂಗ್ ಮಾಡಿದಾರೆ. ಇಲ್ಲಾಂದ್ರೆ
ಇದು ವೈಬ್ರೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಾ ಹಾ ಹಾ. ಸೊ ಎಲ್ಲ ಹೆವಿ ಡ್ಯೂಟಿ ಒಳ್ಳೆ ಕ್ವಾಲಿಟಿ ತಂದಿದ್ವಿ. ಓಕೆ, ಇಲ್ಲಿ ಕೆಳಗಡೆ ಬಂದು ಬೀಳುತ್ತಾ ಇದು? ಹೌದು ಸರ್, ಇದ್ರೊಳಗಡೆ ಕಲೆಕ್ಷನ್ ಆಗುತ್ತೆ. ಈಗ ಇದ್ರಲ್ಲಿ ಯಾವ್ದೆಲ್ಲ ಮಾಡ್ಬೋದು ಹೇಳಿ, ಒಂದು ಅಂದಾಜು ನಮ್ಗೆ ಹೇಳೋದಾದ್ರೆ? ಅಕ್ಕಿ, ಜೋಳ, ಗೋಧಿ ಎಲ್ಲ ಮಾಡ್ಬೋದು. ಎಲ್ಲ ಮಾಡ್ಬೋದು. ಇದು 2-in-1 ಮಾಡೆಲ್ ಇರುತ್ತೆ. ಅಕಸ್ಮಾತ್ ನಿಮಗ್ ಟರ್ಮರಿಕ್ ಹಾಕ್ಬೇಕು, ಮೆಣಸಿನ್ಕಾಯಿ ಹಾಕ್ಬೇಕು ಅಂತಂದ್ರೆ ಇದನ್ನ ತಕ್ಕೊಂಡ್ ಮುಂದ್ಗಡೆ ಡ್ರಮ್ ಹಾಕ್ಬಿಟ್ರೆ ಆಯ್ತು. ಈ ತರ ಡ್ರಮ್ ಬರುತ್ತೆ. ಓಕೆ. ಸೊ ಮುಂದ್ಗಡೆ ಇದನ್ನ ಹಾಕೊಂಡ್ಬಿಟ್ರೆ ಇಲ್ಲಿಂದ ನೀವು ಹಿಂಗೆ ನಾವೆಲ್ಲ ಮಿಲ್ಗಳಲ್ಲಿ ನೋಡ್ತೀವಿ ಆಕ್ಚುಲಿ ಇದನ್ನ, ಅಕ್ಕಿ ಮಿಲ್ಲಲ್ಲಿ ನೋಡಿರ್ತೀವಿ ಇದನ್ನ. ಹಿಂಗೆ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಈ ತರ ಹಾಕಿ ಲಾಕ್ ಮಾಡಿಬಿಟ್ರೆ ಆಯ್ತು. ಓಕೆ. ಸೊ ಈಗ ಮೇಲ್ಗಡೆಯಿಂದ ಹಾಕೋದ್ ಜರೂರತ್ತಿಲ್ಲ, ಇಲ್ಲೇ ಮುಂದ್ಗಡೆಯಿಂದಾನೇ ನೀವು ಟರ್ಮರಿಕ್, ಚಿಲ್ಲಿ ಏನೋ ಹಾಕೋದಿದ್ರೆ ನಾನ್ ವೆಟ್ ಐಟಮ್, ವೆಟ್ ಯಾವ್ದು ಇರಬಾರ್ದು, ಡ್ರೈ ಐಟಮ್ಸ್ ಯಾವ್ದಾದ್ರು ನೀವು ಹಾಕ್ಬೋದು. ಈಗ ಇಷ್ಟೇ ಇರಬೇಕು ಅಷ್ಟೇ ಅಂತ ಇಲ್ಲ, ಕ್ವಾಂಟಿಟಿ ಸ್ವಲ್ಪ ಆದ್ರೂ ಮಾಡ್ಬೋದು, ಜಾಸ್ತಿ ಆದ್ರೂ ಮಾಡ್ಬೋದು. ಒಂದ್ ಚಿಕ್ಕ ಶಾಪ್ ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮಾಡ್ಬೋದು ಸರ್, ಡೆಫಿನೆಟ್ಲಿ. ಇದು ರುಬ್ಬೋದಾ? ಇದು ಹಿಟ್ಟು ಕಲ್ಸೋ ಮಷಿನ್ ಇದು. ಓಕೆ. ಸೊ ಈಗ ನಾವೇನು ಡೋ ನೀಡಿಂಗ್ ಅಂತೀವಿ ನಾವು ಇದಕ್ಕೆ. ಸೊ ಚಪಾತಿ ಆಗ್ಲಿ, ಈಗ ನಾವು ಜಿಗಟ್ ಕಲಿಸ್ಕೋತೀವಿ ರೊಟ್ಟಿ ಮಾಡುವಾಗ, ಅದನ್ನ ಕಲ್ಸಿದ್ದು ಬಿಸಿ ಬಿಸಿ ಇರುತ್ತೆ, ಅದನ್ನ ನಮಗ್ ಮುಟ್ಟಿ ನಾದ್ಲಿಕ್ಕೆ ಆಗಲ್ಲ. ಈ ಮಷಿನ್ ಒಳಗಡೆ ಹಾಕಿ ನಾವು ಒಣ ಹಿಟ್ಟು ಹಾಕಿ ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಓಕೆ. ಸೊ ಅದಾದ್ಮೇಲೆ ಅದನ್ನ ನೀಡಿಂಗ್ ಆದ್ಮೇಲೆ ರೊಟ್ಟಿ ಮಷಿನ್ಗೆ ಹಾಕ್ಬಿಟ್ರೆ ಚೆನ್ನಾಗಿ ರೊಟ್ಟಿಗಳು ಬರ್ತವೆ. ಬಹುಶಃ ಈ ಹಾಸ್ಟೆಲ್ ಅಲ್ಲಿ ಕೆಲವೊಂದು 1000 ವಿದ್ಯಾರ್ಥಿಗಳು, 2000 ವಿದ್ಯಾರ್ಥಿಗಳು ಇರುವಂತಹ ಕೆಲವೊಂದು ಸ್ಕೂಲ್ಗಳನ್ನು ನಾನು ನೋಡಿದ್ದೆ. ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗ್ಬೋದು ಈ ಮೆಷಿನರಿಗಳು ಇವತ್ತೇನು ತೋರಿಸಿದ್ದೀನಲ್ಲ. ಮತ್ತು ಮನೆಗೂ ಸ್ವಂತಕ್ಕೆ ಯೂಸ್ ಮಾಡ್ತೀನಿ, ಈಗ ಒಂದು ಸಣ್ಣ ಪುಡಿ ಮಾಡ್ಬೇಕಂದ್ರೂ ಮಾರ್ಕೆಟಿಗೆ ಹೋಗ್ಬೇಕು, ಇಲ್ಲ ಶಾಪ್ಗೆ ಹೋಗ್ಬೇಕು, ಲೈನಲ್ಲಿ ನಿಂತ್ಕೋಬೇಕು, ಈ ಥರ ಸಮಸ್ಯೆಗಳಿದೆ. ಸೊ ಅವೆಲ್ಲದಕ್ಕೂ ಕೂಡ ನಿಮ್ಮ ಎಲ್ಲ ಸಲಕರಣೆಗಳು ಅಥವಾ ಎಲ್ಲ ಮೆಷಿನರಿಗಳು ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ. ನಂಗೆ 2-3 ವಿಚಾರ ತುಂಬ ಇಷ್ಟ ಆಯಿತು. ಒಂದು ಕ್ವಾಲಿಟಿ, ಒಂದು ಇವ್ರು ಏನು ಇದರಲ್ಲಿ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಅವೆಲ್ಲವೂ ಕೂಡ ತುಂಬ ಅಪ್ಡೇಟೆಡ್ ಆಗಿದೆ. ಸೊ ಎಲ್ಲೋ ನಾವು ಹಿಂದೆ ನೋಡಿದ್ದೀವಿ ಆ ಥರ ಏನಿಲ್ಲ. ಇದಿಷ್ಟನ್ನ ಬಿಟ್ಟು ಬೇರೆ ಏನಾದರೂ ಇದೆಯಾ ಸರ್ ನಿಮ್ಮಲ್ಲಿ ಸಿಗುವಂತಹ ಐಟಮ್ಗಳು? ನಮ್ಮಲ್ಲಿ ಶಾವಿಗೆ ಮಷಿನ್ಗಳು ಸಿಗುತ್ತೆ ಸರ್. ಆಮೇಲೆ ನಿಮಗೆ ವೆರೈಟಿ ಆಫ್, ನಿಮ್ಗೆ 5 HP ಪಲ್ವರೈಸರ್ ಬೇಕು, 10 HP ಬೇಕು, ಕಮರ್ಷಿಯಲ್ ಬೇಕು, ವೆಟ್ ಗ್ರೈಂಡರ್ಗಳು ಬೇಕು, ಇವೆಲ್ಲ ನಿಮಗೆ ಗ್ರೇವಿ ಮಷಿನ್ ಅಂತಂತಾರೆ. ಆಮೇಲೆ ಫುಲ್ಲಿ ಆಟೋಮೆಟಿಕ್ ಚಪಾತಿ ಮಷಿನ್, ರೋಸ್ಟ್ ಆಗಿ ಚಪಾತಿ ಬರುತ್ತೆ. ಈ ತರದ್ದೆಲ್ಲ ಮಷಿನರಿಗಳು ಸಿಗುತ್ತೆ. ಬಟ್ ಅದನ್ನ ನಾವು ತರಿಸ್ಕೊಡ್ತೀವಿ, ಏನೇ ಇದ್ರು ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ. ಇಲ್ಲಿ ನಾವು ಅದ ರಾಜ್ಕೋಟಿಗೆ ಹೋಗಿ ನಾವು ಅದನ್ನ ಸೋರ್ಸಿಂಗ್ ಮಾಡಿ, ಯಾವ್ದು ಒಳ್ಳೆ ಕ್ವಾಲಿಟಿದ ಮಷಿನರಿ ಇದಾವೆ ಅದನ್ನ ಸೋರ್ಸಿಂಗ್ ಮಾಡಿ ತಗೊಂಬಂದು ನಾವು ಮಾರಾಟ ಮಾಡ್ತೀವಿ. ಇವೆಲ್ಲವೂ ಕೂಡ ನಿಮ್ದೇ ಪ್ರೊಡಕ್ಷನ್ ಅಲ್ಲಿ ಆಗುತ್ತೆ. ಹೌದು. ಹಂಗಾಗಿ ಇವುಗಳ ಬೆಲೆ ಮಾರ್ಕೆಟ್ ಅಲ್ಲಿ ಸಿಗೋದಕ್ಕಿಂತ ಕಡಿಮೆ ಇರುತ್ತೆ ಅಲ್ವಾ ಸರ್? ಇವತ್ತು ನಿಮ್ಮ ಒಂದು ಇಂಡಸ್ಟ್ರಿ ಒಳಗಡೆ ಬಂದು ಇಷ್ಟೆಲ್ಲವನ್ನ ತೋರಿಸಿದೀವಿ. ಸೊ ನಮಗೆ ಸ್ಪೆಷಲಿ ಖುಷಿ ಆಯಿತು, ಯಾಕಂದರೆ ನಾನು ಆಗಲೇ ಹೇಳಿದೆ ಕ್ವಾಲಿಟಿನೂ ಚೆನ್ನಾಗಿದೆ, ಆಮೇಲೆ ಒಂದು ಒಳ್ಳೆ ಮುತುವರ್ಜಿ ಇಟ್ಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ರೆ ಸುಮಾರು ಜನರಿಗೆ ಇದು ಹೆಲ್ಪ್ಫುಲ್ ಆಗಲಿ ಅಂತ ನಾನು ಅನ್ಕೊತೀನಿ. ನಮ್ಮ ವಿಡಿಯೋದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಇಟ್ಸ್ ಅವರ್ ಪ್ಲೆಜರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿಮಗೆ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆಯಲ್ಲಿ ಎಲ್ಲಿ ಸಿಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಸೊ ಇಲ್ಲಿಗೆ ಬಂದು ಅಥವಾ ಇವರ ಔಟ್ಲೆಟ್ಗಳಲ್ಲೇ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.